ರಾವಣಾಸುರ ಬರ್ತಾ ಇದ್ದಾನಮ್ಮ, ವರವನ್ನು ಕೇಳಲು ನಿನ್ನ ತಾಯಿ ಎಚ್ಚರಿಕೆಯಾಗು ಅಂತ ರಾವಣಾಸುರ ಹೇಳ್ತಾನೆ. ನಾನು ಮಾಡೋದೇನಪ್ಪ ಕಂದ, ನಾನು ಮಾಡೋದೇನಿಲ್ಲ, ಹಂಗೆ ಅನ್ಬೇಡ ತಾಯಿ. ನಿಮ್ಮ ಯಜಮಾನರು ಕೊಟ್ಬಿಡ್ತಾರಾ? ಈಶ್ವರ ಏನು ಮಾಡ್ತಾನೆ ಅಂತಂದ್ರೆ ಒಂದೇ ಸಾರಿ ಕೊಟ್ಬಿಡ್ತಾನ, ತಥಾಸ್ತು ಅಂದ್ಬಿಡ್ತಾನ. ಯಾರು ಬೇಕಾದ್ರೆ ತಥಾಸ್ತು ಅಂದ್ಬಿಡ್ತಾನೆ ಈಶ್ವರ. ಈ ತಲೆ ಮೇಲೆ ಕೈ ಇಡೋರು ಅವ್ರ ಹೆಸರೇನಪ್ಪ, ಭಸ್ಮಾಸುರನ್ ಕೂಡ ವರ ಕೊಟ್ಬಿಟ್ಟ. ಈತನೇ ಓಡ್ತಾವನೆ ಕೈಲಾಸಕ್ಕೆ. ತಡಿ, ನಿನ್ನ ಮೇಲೆ ಹಂಗೆ ಇಕ್ಕರೆ ಏನಾಗ್ತೀಯ ತಡಿ ನೋಡ್ತೀನಿ, ನೀನೇ ಕೊಟ್ಟಿರೋದು, ನೀನು ಮೊದಲು ಸಾಹಿತಿ ಎಲ್ಲ ಬರೀತೀಯ ಅಂತ ಓಡ್ತಾವನಂತೆ. ಆ ರೀತಿ ನಿನ್ನ ಯಜಮಾನರು ಏನು ಬೇಕಾದ್ರೂ ಕೊಟ್ಬಿಡ್ತಾರಮ್ಮ, ಎಚ್ಚರಿಕೆಯಿಂದ ಹೇಳ್ತಾರೆ. ಆದರೆ ಆವಾಗ ಈ ಅಪ್ಪ ನಾರದ ಸಿಕ್ಕಿದ್ರು ಕೂಡ ಶಿವನ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾವಣಾಸುರ. ಶಿವ 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 ಶಂಕರ ಭಕ್ತವ ಶಂಕರ ಶಂಭೋ ಹರ ಹರ